ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಾಗಲೇ 4ನೇ ಸುತ್ತಿನ ಒಂದು ಮೊರಾರ್ಜಿ ದೇಸಾಯಿಯ ರಿಸಲ್ಟ್ ಬಂದಿದೆ. ಅದರ ನಡುವೆ ವಿದ್ಯಾರ್ಥಿಗಳು ಕೂಡ ಕಾಮೆಂಟ್ಗಳನ್ನು ಹಾಕಿದ್ದೀರಾ. ಒಂದೊಂದಾಗಿ ಓದ್ತೇನೆ. ಮೊರಾರ್ಜಿ ಸೆಲೆಕ್ಷನ್ ಲಿಸ್ಟ್ 986 ಇದ್ದರೂ ಕೂಡ ಲಿಸ್ಟಲ್ಲಿ ಹೆಸರು ಪೂರ ಮೋಸ ಅಂತ ಹೇಳ್ತಾರೆ. ಅಂದರೆ ಇವರು 986 ರ್ಯಾಂಕ್ ಇದೆ, ಆದರೂ ಕೂಡ ಇವ್ರದ್ದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕೂಡ ನಾನು ಉತ್ತರವನ್ನು ಕೊಡ್ತೀನಿ ಮುಂದೆ. ಅಲ್ಪಸಂಖ್ಯಾತರ 40 ಆಗಿದೆ ಸರ್, ನೋಡಬೇಕು. ಇವಾಗ ಈಗ ಮೊದಲನೇ ಲಿಸ್ಟ್ ಬಿಟ್ಟಿದ್ದಾರೆ, ಅದರಲ್ಲಿ ಹೆಸರಿದ್ದರೆ ಒಳ್ಳೆಯದು. ಇಲ್ಲ ಅಂದರೆ ಎರಡನೇ ಇದರ ಲಿಸ್ಟು ವೇಟಿಂಗ್ ಲಿಸ್ಟಲ್ಲೇ ವೇಟ್ ಮಾಡಿ. 32 ಆಗಿದೆ ST ಸರ್, ಕೊಪ್ಪಳದಲ್ಲಿ ಹೇಳ್ತಾ ಇದ್ದಾರೆ ಅವರು. ಕೊಪ್ಪಳದ ನಾನು ಮಾಹಿತಿ ಕೊಡ್ತೇನೆ, ಈಗ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೇನೆ ನಿಮಗೆ. ಕೊಪ್ಪಳದಲ್ಲಿ ನೋಡಿರಿ, ಕಡಿಮೆ ಇದ್ದವ್ರಿಗೆ ಸಿಕ್ಕಿಲ್ಲ ಈ ವರ್ಷ. ಮೈಸೂರು ಕಡೆ ಭಾಳ ಸಿಕ್ಕಿದೆ, ಇದ್ದವರು ಕೂಡ ಕಡಿಮೆ ಸಿಕ್ಕಿದೆ. ಯಾದಗಿರಿ ಜಿಲ್ಲೆಯ SC ಕಾಸ್ಟ್ 97,986 ಆಗುತ್ತಾ ಸರ್? ಡೌಟ್ ಇದೆ ರೀ. ಮೊರಾರ್ಜಿ ದೇಸಾಯಿದು ಈಗ ಬಂದಿಲ್ಲ ಅಂದರೆ ಡೌಟು. ಕೊಪ್ಪಳ ಜಿಲ್ಲಾದು PDF ಹಾಕ್ತೀನಿ, ಇವಾಗ ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೇನೆ. ಮಾರ್ನಿಂಗಿಂದ ಹಾಕಿದೆ ಒಂದಿಷ್ಟು, ಹಾಸನದು ಕೂಡ ಹಾಕ್ತೇನೆ. ಲಿಸ್ಟ್ ಬರುತ್ತದೆ ತಿಳಿಸಿ. 38,000ಕ್ಕೆ ನೋಡಿರಿ, ಮುಂದಿನ ಲಿಸ್ಟಲ್ಲಿ ಗ್ಯಾರಂಟಿ ಇಲ್ಲ ರೀ. ಮುಂದಿನ ಯಾವ ಮಾಡ್ತಾರಂತೂ ಗೊತ್ತಿಲ್ಲ. ಸೀಟ್ ಉಳಿದ್ರೆ ಮಾಡ್ತಾರೆ, ನಾನು ಮಾಡೋಂಗಿಲ್ಲ. PUC ಸೆಕೆಂಡ್ ರೌಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಇನ್ನೂ ಅದರ ಪ್ರಕ್ರಿಯೆ ನಡೀತಾ ಇದೆ, ಮುಗಿದ ತಕ್ಷಣ ಲಿಸ್ಟ್ ಬಿಡ್ತಾರೆ. ದಯವಿಟ್ಟು ತಿಳಿಸಿ. ನನ್ನ ಮಗಳದು 83 ಆಗಿತ್ತು, ಥರ್ಡ್ B 227 ಆಗಿದೆ, ರ್ಯಾಂಕ್ ಲಿಸ್ಟಲ್ಲಿ ಆಗಿಲ್ಲ. ಏನು ಕಾರಣ ನೋಡಿ? ಏನು ಕಾರಣ ಅಂತಂದರೆ, ನೀವು ಹಾಕಿರುವಂಥ ಸ್ಕೂಲಿಗೆ ಮತ್ತು ನಿಮ್ಮ ಸೇಮ್ ಸ್ಕೂಲಿಗೆ ನಿಮ್ಗಿಂತ ಜಾಸ್ತಿ ಇರುವಂತಹ ವಿದ್ಯಾರ್ಥಿ ಸೇಮ್ ಕಾಸ್ಟಲ್ಲಿ ನಿಮ್ಗಿಂತ ಜಾಸ್ತಿ ಇರಬೇಕು ಅವರುಗಳು ಅಪ್ಲೈ ಮಾಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಏನಾಗತ್ತಂದ್ರೆ, ಪರ್ಸೆಂಟೇಜ್ ಬೇಸ್ ಮೇಲೆ ಮತ್ತು ಸೇಮ್ ಕಾಸ್ಟು ನಿಮ್ಗಿಂತ ಜಾಸ್ತಿ ಒಂದು ನಂಬರ್ ಜಾಸ್ತಿ ಇದ್ದರೆ ಅವ್ರಿಗೆ ಸೀಟನ್ನು ಕೊಡ್ತಾರೆ. ಹೀಗಾಗಿ ಏನಾಗುತ್ತಂದ್ರೆ 1-2 ಅಂಕಿಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಈ ಒಂದು ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಸ್ಕೂಲಿಗೆ ಅಪ್ಲೈ ಮಾಡಿದಿರಿ, ಅದೇ ಸ್ಕೂಲಿಗೆ 3B ಕಾಸ್ಟಲ್ಲಿ 2,237, 36 ಈ ಥರ ಇದ್ದವರು 4-5 ಜನ ಅಪ್ಲೈ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಸೀಟ್ಗಳನ್ನು ಅವ್ರಿಗೆ ಕೊಡ್ತಾರೆ. ಇಲ್ಲಿ ಮೋಸ ಅನ್ನೋದಕ್ಕಿಂತ ಇಲ್ಲಿ ಪಾರದರ್ಶಕ ಜಾಸ್ತಿ ಇದೆ. ಮೋಸ ಆ ರೀತಿ ಆಗೋದಿಲ್ಲ, ಇದೇನು ದೊಡ್ಡ IAS KS ಅಂತ ಅಲ್ಲ. ಬಟ್ ಏನಾಗಿದೆ, ಕಾಂಪಿಟೇಷನ್ ಜಾಸ್ತಿ ಆಗಿದೆ ಮಾನ್ಯರೇ. ಹೀಗಾಗಿ ಈ ಥರ ಏನಾಗಿದೆ ಅಂದರೆ, ಈ ವರ್ಷ ಅಂತೂ ತುಂಬಾ ಒಂಥರ ನಿಮ್ಗೆ ಮೋಸ ಅನ್ನಿಸ್ತಿರ್ಬೋದು. ಬಟ್ ನಾನು ನೋಡಿದ ಹಾಗೆ ಈ ವರ್ಷ ತುಂಬ ಕಾಂಪಿಟೇಷನ್ ಆಗಿದೆ. ಬಟ್ ಇನ್ನೊಂದು ರೌಂಡ್ ಇದೆ, ಅಥವಾ ಇನ್ನೊಂದು ಮಾಪಪ್ ರೌಂಡ್ ಅಂತೇಳಿ ಸ್ಕೂಲ್ಗಳಲ್ಲೇ ಮಾಡ್ತಾರೆ. ನೀವು ಹೋಗಿ ಏನು ಮಾಡ್ಬೋದು ಅಂತಂದ್ರೆ, ಅಲ್ಲಿ ಸೀಟ್ ಉಳಿದ್ರೆ ನೀವು ಅಡ್ಮಿಷನನ್ನು ಡೈರೆಕ್ಟ್ ತೊಗೊಳ್ಳೋಂಥ ಒಂದು ಫೆಸಿಲಿಟಿ ಹೋದ ವರ್ಷ ಕೊಟ್ಟಿದ್ದರು, ಈ ವರ್ಷ ಕೂಡ ಕೊಡ್ಬೋದು. ಸರ್, ನನ್ನ ಮಗಳದ್ದು ಸೀಟ್ ಆಗಿದೆ, ಶಿವಮೊಗ್ಗ 2A ಫಿಮೇಲ್ 62. ಕಂಗ್ರ್ಯಾಚುಲೇಷನ್, ಸೀಟ್ ಆಗಿದ್ರೆ ತುಂಬ ಒಳ್ಳೆಯದು. ಸೊ 5th ರೌಂಡದು ಬರುತ್ತಾ ಅಂತ ಕೇಳ್ತಾಯಿದ್ರಿ. ಬರುತ್ತೆ, ಬಟ್ ಈ ಸೀಟ್ ಉಳಿದರೆ ಮಾತ್ರ ಕೊಡ್ತಾರೆ. ಚಿತ್ರದುರ್ಗ PDF ತೋರಿಸ್ತೇನೆ ಆಮೇಲೆ. 35,900 3A ಕ್ಯಾಟಗರಿ 5th ರೌಂಡ್ ಸಿಗುತ್ತಾ? RT ಸಿಗುತ್ತಾ? ಅದರಲ್ಲಿ RT ಮೂಲಕ ನನಗೆ ಮಾಹಿತಿ ಗೊತ್ತಿಲ್ಲ, ಬಟ್ ನಮ್ಮ ರೌಂಡಲ್ಲಿ ನಿಮ್ಗೆ ಸಿಗೋದು ಕಷ್ಟ ಇದೆ. ಈಗ ನೆಕ್ಸ್ಟ್ ರೌಂಡಲ್ಲಿ ಸಿಗೋದು ಕಷ್ಟ ಇದೆ.